ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾನು ಈಗಾಗಲೇ ನಿಮಗೆ ಏಕಾದಶಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇಂದಿನ ದಿವಸ ನಾವು ಈ ದೇವಶಯನಿ ಏಕಾದಶಿ ಆಷಾಢ ಮಾಸದಲ್ಲಿ ಬಂದಿರೋದ್ರಿಂದ ಈ ದಿವಸದಲ್ಲಿ ನಮಗೆ ಚಾತುರ್ಮಾಸವೂ ಕೂಡ ಪ್ರಾರಂಭವಾಗೋದ್ರಿಂದ ವಿಷ್ಣುವಿನ ಹೆಸರಿನಲ್ಲಿ ನಾವು ಒಂದು 5 ಜಾಗಗಳಲ್ಲಿ ನಾವು ಒಂದು ದೀಪಾರಾಧನೆ ಮಾಡೋದ್ರಿಂದ ಸಂಪೂರ್ಣವಾಗಿ ವರ್ಷಪೂರ್ತಿ ನಿಮಗೆ ದೇವರ ಅನುಗ್ರಹವನ್ನು ಪಡೆಯಬಹುದು. ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ. ವಿಷ್ಣುವಿನ ಆಶೀರ್ವಾದದಿಂದ ನಿಮಗೆ ಒಂದು ಏನಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಹೆಚ್ಚಾಗಬಹುದು. ನೀವು ಅಂದುಕೊಂಡಿದ್ದ ಕೋರಿಕೆ ಕೂಡ ಬೇಗನೆ ಈಡೇರಬಹುದು. ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ದೇವಶಯನಿ ಏಕಾದಶಿಯು ನಮಗೆ ಪ್ರಾರಂಭವಾಗುವಂಥದ್ದು ಅಂದರೆ ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿಯು 5ನೇ ತಾರೀಕು ಶನಿವಾರ ಸಾಯಂಕಾಲ 6:59 ಪ್ರಾರಂಭವಾಗಿರುವಂಥದ್ದು. 6ನೇ ತಾರೀಕು ಭಾನುವಾರ ರಾತ್ರಿ 9:16 ಮುಕ್ತಾಯವಾಗುತ್ತದೆ. ನಾವು ಭಾನುವಾರದ ದಿವಸವೇ ನಾವು ಏಕಾದಶಿನ ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ಪಾರಣ ಸಮಯ ಅಂತ ಬಂದಾಗ ಸೋಮವಾರ ಬೆಳಗ್ಗೆ 5:59 8:33 ಇರ್ತದೆ. ನಾವು ದಶಮಿಯಿಂದನೇ ಏಕಾದಶಿನ ಪ್ರಾರಂಭ ಮಾಡ್ತೇವೆ. ದಶಮಿ ದಿವಸ ಸಾಯಂಕಾಲದಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಿರುವಂಥದ್ದು. 6ನೇ ತಾರೀಕು ಸಂಪೂರ್ಣವಾಗಿ ಉಪವಾಸ ಇದ್ದು ದ್ವಾದಶಿ ದಿವಸ ನಾವು ಉಪವಾಸವನ್ನು ಬಿಡ್ತೇವೆ. ಇದು ಏಕಾದಶಿನ ಆಚರಣೆ ಮಾಡುವಂಥದ್ದು, ವಿಷ್ಣುವಿನ ಆರಾಧನೆ ಮಾಡುವಂಥದ್ದು, ಲಕ್ಷ್ಮಿಗೆ ಒಂದು ಪೂಜೆ ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿರುವಂಥದ್ದು. ಈಗ ನೋಡಿ, ದೀಪಾರಾಧನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಮೊದಲು ಮುಖ್ಯ ದ್ವಾರದಿಂದ ಪ್ರಾರಂಭ ಮಾಡೋಣಂತೆ. ಈ ಒಂದು ದಿವಸ ಅಂದರೆ ಏಕಾದಶಿ ದಿವಸ ನಮಗೆ ಚಾತುರ್ಮಾಸವೂ ಕೂಡ ಪ್ರಾರಂಭವಾಗೋದ್ರಿಂದ ವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ. ಅಂದಿನ ದಿವಸ ನಾವು ಅಂದರೆ ಆ ಒಂದು ಸಮಯದಲ್ಲಿ ಈ 4 ತಿಂಗಳು ಏನಿರುತ್ತೆ ಶುಭ ಕಾರ್ಯಗಳು ಮಾಡೋದಿಲ್ಲ, ಆದರೆ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ. ಆ ಒಂದು ಸಮಯದಲ್ಲಿ ನಾವು ಹೆಚ್ಚಿನ ದೀಪಾರಾಧನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ದಾನ ತಪಸ್ಸು ಇವೆಲ್ಲವೂ ಕೂಡ ನಮಗೆ ಹೆಚ್ಚೆಚ್ಚು ಫಲ ಸಿಗ್ತಾ ಹೋಗುತ್ತದೆ. ಈಗ ನೋಡಿ, ದೀಪಾರಾಧನೆ ಅಂತ ಬಂದಾಗ ಮುಖ್ಯ ದ್ವಾರದ ಬಳಿ ನಾವು ಮೊದಲು ಏನು ಮಾಡಬೇಕು ಅಂತಂದರೆ 6ನೇ ತಾರೀಕು ಜುಲೈ ಆವತ್ತಿನ ದಿವಸ ನಾವು ಭಾನುವಾರದ ದಿವಸ ಸಂಜೆಯ ಸಮಯದಲ್ಲಿ ನೀವು ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ನೀವು 2 ದೀಪವನ್ನು ಹಚ್ಚಿಟ್ರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕತೆ ಇದ್ದರೂ ಕೂಡ ಎಲ್ಲವೂ ಕೂಡ ಕಡಿಮೆ ಆಗಿ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಸಂತೋಷ ಮತ್ತು ಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಮುಖ್ಯ ದ್ವಾರದ ಬಳಿ 2 ದೀಪ, ಹಾಗೆ ತುಳಸಿ ಕಟ್ಟೆಯ ಬಳಿ ನೀವು 2 ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಇಬ್ಬರ ಅನುಗ್ರಹವನ್ನು ಕೂಡ ನೀವು ಪಡೆಯಬಹುದು. ಆ ರೀತಿಯಾಗಿ ನೀವು ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಧಾನ್ಯಗಳು ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆ ನೋಡಿ, ದೇವರ ಮನೆಯಲ್ಲಿ ಮಾತ್ರ ನೀವು ಆದಷ್ಟು ಅಖಂಡ ದೀಪಾರಾಧನೆ ಅಂದರೆ ಈಗ ಭಾನುವಾರ ಬೆಳಗ್ಗೆ ನೀವು ಏಕಾದಶಿನ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ನೀವು ಒಂದು ಸಂಕಲ್ಪ ಮಾಡ್ಕೊಳ್ತೀರಲ್ಲ, ಆ ಒಂದು ಸಂದರ್ಭದಲ್ಲಿ ದೀಪಾರಾಧನೆ ಮಾಡಿರುವಂಥದ್ದು, ದೀಪ ಹಚ್ಚಿರುವಂಥದ್ದು ಈಗ ದ್ವಾದಶಿಯ ಸಮಯ. ಈಗಾಗಲೇ ನಿಮಗೆ ದ್ವಾದಶಿ ಅಂದರೆ ಸೋಮವಾರ ಬೆಳಗ್ಗೆ ಹೇಳಿದ್ದೇನೆ 5:59 8:33 ದ್ವಾದಶಿ ಇರುತ್ತೆ ಅಂತೇಳಿ. ಆ ಸಮಯದವರೆಗೂ ನಮಗೂ ಈ ದೀಪ ಹಾಗೆ ಉರಿತಾನೇ ಇರಬೇಕು, ರಾತ್ರಿ ಇಡೀ ಉರಿತಾನೇ ಇರಬೇಕು. ಆ ರೀತಿಯಾಗಿ ನೀವು ನೋಡ್ಕೋಬೇಕಾಗುತ್ತದೆ. ಸ್ವಲ್ಪ ದೊಡ್ಡದಾದ ದೀಪಕ್ಕೆ ನೀವು ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡುವುದು ಒಳ್ಳೆಯದು. ಈ ರೀತಿಯಾಗಿ ನೀವು ಒಂದು ಅಖಂಡ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ವಿಷ್ಣುವಿನ ವಾಸವಿರುತ್ತದೆ, ಜೊತೆಯಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಕೂಡ ಹೆಚ್ಚಾಗಿ ಪಡೆಯಬಹುದು. ಮನೆಯಲ್ಲಿ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ನಂತರದಲ್ಲಿ ನೋಡಿ, ಮುಖ್ಯವಾಗಿ ಅಡುಗೆ ಮನೆ ನಾವು ದಿನನಿತ್ಯ ಅಡುಗೆ ಮಾಡುವಂಥದ್ದು. ಆ ಒಂದು ವಿಶೇಷ ದಿವಸ ಅಂದರೆ ಏಕಾದಶಿ ದಿವಸ ನಾವು ಏನು ಮಾಡಬೇಕು ಅಂತಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಅನುಗ್ರಹ ಪಡೆಯಲು ಯಾಕೆ ಅಂತಂದರೆ ಅಡುಗೆ ಮನೆ ಅಂತಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ವಾಸಸ್ಥಾನವಾಗಿರುತ್ತದೆ. ಹಾಗಾಗಿ ಅಲ್ಲಿ ನೀವು ಒಂದು ದೀಪ ಹಚ್ಚಿಡೋದ್ರಿಂದ ನಮ್ಮ ಜೀವನದಲ್ಲಿ ಆಹಾರ ಮತ್ತು ಹಣದ ಕೊರತೆ ಉಂಟಾಗುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ಕೂಡ ಸಮೃದ್ಧಿ ನೆಲೆಸುತ್ತಾ ಹೋಗುತ್ತದೆ. ಹಾಗಾಗಿ ಆದಷ್ಟು ಒಂದು ಆಗ್ನೇಯ ಮೂಲೆ ಅಥವಾ ಉತ್ತರ ಅಥವಾ ಪೂರ್ವ ದಿಕ್ಕನ್ನು ನೋಡಿಕೊಂಡು ನೀವು ಆ ಒಂದು ದಿಕ್ಕನ್ನು ನೋಡುವ ರೀತಿಯಲ್ಲಿ ನೀವು ಒಂದು ಅಡುಗೆ ಮನೆಯಲ್ಲಿ ಒಂದು ಪುಟ್ಟದಾದ ದೀಪವನ್ನು ಹಚ್ಚಿಡುವುದರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತದೆ. ಬೆಳಗ್ಗೆನೂ ಹಚ್ಬೋದು, ಸಂಜೆಯ ಸಮಯದಲ್ಲೂ ಕೂಡ ಹಚ್ಬೋದು. ನಂತರದಲ್ಲಿ 5ನೇ ದೀಪ ಎಲ್ಲ ಹಚ್ಚಬೇಕು ಅಂತಂದರೆ ಆದಷ್ಟು ಅಶ್ವತ್ಥ ಮರದ ಕೆಳಗೆ. ಈಗ ನೀವು ಏನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ, ಅಲ್ಲಿ ಅಶ್ವತ್ಥ ಮರ ಇರುತ್ತಿಲ್ಲ, ಅರಳಿ ಮರದಲ್ಲಿ ಬಳಿ ನೀವು ಏನು ಮಾಡಬೇಕು ಅಂತಂದರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಆ ಮರದ ಬಳಿ ಬಂದು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು 2 ದೀಪವನ್ನು ಹಚ್ಚಿಡೋದ್ರಿಂದ ನಿಮ್ಮ ಪೂರ್ವಜರಿಗೂ ಕೂಡ ಶಾಂತಿ ಸಿಗ್ತಾ ಹೋಗುತ್ತದೆ. ಅಂದರೆ ಪಿತೃದೋಷ ನಿವಾರಣೆ ಆಗುತ್ತೆ, ಜೊತೆಯಲ್ಲಿ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ. ಈ ರೀತಿಯಾಗಿ ಏಕಾದಶಿ ದಿವಸ ಅಂದರೆ ಭಾನುವಾರದ ದಿವಸ ನೀವು ಈ 5 ಜಾಗಗಳಲ್ಲಿ ನೀವು ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ನೀವು ಏಕಾದಶಿಯ ಫಲ ಸಂಪೂರ್ಣವಾಗಿ ಪಡೆಯಬಹುದು. ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಏಕಾದಶಿ ಆಚರಣೆ ಮಾಡಿರುವಂಥವರೇ ಈ ದೀಪಾರಾಧನೆ ಮಾಡಬೇಕು ಅಂತೇನಿಲ್ಲ. ಏಕಾದಶಿ ಆಚರಣೆ ಮಾಡದೇ ಹೋದರೂ ಕೂಡ ನೀವು ಅವತ್ತಿನ ದಿವಸ ಈ ಒಂದು ದೀಪಾರಾಧನೆ ಮಾಡಿರೋ ದಿವಸ ಆದಷ್ಟು ಸಾತ್ವಿಕ ಆಹಾರವಿರಲಿ, ಅಂದರೆ ಮಾಂಸಾಹಾರ ಸೇವನೆ ಬೇಡ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಏಕಾದಶಿಯ ಒಂದು ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಆಚರಣೆ ಮಾಡುವಂಥದ್ದು ಎಲ್ಲರೂ ಕೂಡ ಈ ದೀಪಾರಾಧನೆ ಮಾಡಿ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.